ಗಂಡ ಇಲ್ಲದಿದ್ದಾಗ ಮಾವ ಹಾಗೂ ಮೈದುನನ ಜೊತೆ ಕಾಲ ಕಳೆಯುತ್ತಿದ್ದ ಪತ್ನಿ ಇವಳು ಸುನಿತಾ ಅಂತ. ಸುನಿತಾ ತನ್ನ ಮಾವನ ಕಾಲಿಗೆ ಮಾಲಿಶ್ ಮಾಡುವ ನೆಪದಲ್ಲಿ ತಾನು ಕೂಡ ಖುಷಿ ಪಡುತ್ತಿರುತ್ತಾಳೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಸುನಿತಾಗೆ ರಾಜ್ ಜೊತೆ ಮದುವೆಯಾಗಿ ಅವರ ಮೊದಲನೇ ರಾತ್ರಿಯ ದಿನ ಎಲ್ಲಾ ಮುಗಿದ ನಂತರ ರಾಜ್, ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು, ನಿನಗೆ ಖುಷಿ ಆಯ್ತಾ ಅಂತ ಕೇಳುತ್ತಾನೆ. ಆವಾಗ ಸುನಿತಾ, ನಾನು ಇವನನ್ನ ಮದುವೆಯಾಗಿ ತಪ್ಪು ಮಾಡಿಬಿಟ್ಟೆ ಏನೋ ಅಂತ ಅಂದ್ಕೊಳ್ತಾ, ಇಲ್ಲ ಎಲ್ಲವೂ ಚೆನ್ನಾಗಿತ್ತು ಅಂತ ಹೇಳು. ಮರುದಿನ ರಾಜ್ಗೆ ಪೊಲೀಸ್ ನೌಕರಿಯ ಆರ್ಡರ್ ಬಂದು ಟ್ರೈನಿಂಗ್ಗೋಸ್ಕರ ಕೂಡಲೇ ಹೊರಡಬೇಕಾಗುತ್ತದೆ. ಅದರಿಂದ ಮನೆಯವರಿಗೆಲ್ಲ ಖುಷಿಯಾದರೆ ಸುನಿತಾಗೆ ಬೇಜಾರಾಗುತ್ತದೆ. ನಂತರ ನೈಟ್ ಸುನಿತಾಗೆ ಒಂಟಿತನ ಕಾಡತೊಡಗಿದಾಗ ರಾಜ್ಗೆ ಕಾಲ್ ಮಾಡಲು ಟ್ರೈ ಮಾಡ್ತಾಳೆ. ಆದರೆ ಆತನ ಕಾಲ್ ಕನೆಕ್ಟ್ ಆಗುವುದಿಲ್ಲ. ಆವಾಗ ಸುನಿತಾಗೆ ಮತ್ತಷ್ಟು ಬೇಜಾರ್ ಆಗುವಷ್ಟರಲ್ಲಿ ಪಕ್ಕದ ರೂಮಿನಿಂದ ಸುನಿತಾಳ ಮಾವ ದೇವ್ ಹಾಗೂ ಅತ್ತೆ ಸುಧಾ ಇಬ್ಬರು ಒಂದಾಗಿರುವ ಬೇರೆ ರೀತಿಯ ಸೌಂಡ್ ಆಚೆ ಬರುತ್ತಿರುತ್ತದೆ. ಆವಾಗ ಅದನ್ನು ಕೇಳಿ ಶಾಕ್ ಆದ ಸುನಿತಾ ಅವರ ರೂಮಿಗೆ ಹೋಗಿ ಇಣುಕಿ ನೋಡುತ್ತಾ, ಮಾವು ಎಷ್ಟು ರಸಿಕರಾಗಿದ್ದಾರೆ, ಇವರಲ್ಲಿಯ 1% ರಸಿಕತನ ಕೂಡ ರಾಜ್ನಲ್ಲಿ ಇಲ್ಲ ಅಂತ ಮತ್ತಷ್ಟು ಬೇಜಾರು ಮಾಡಿಕೊಳ್ಳುತ್ತಾಳೆ. ಮರುದಿನ ರಾಜ್ ವಾಪಸ್ ಮನೆಗೆ ಬಂದಿದ್ದು ಅವನನ್ನು ನೋಡಿ ಖುಷಿಯಾದ ಸುನಿತಾ, ನೀವಿನ್ನು ನನ್ನನ್ನ ಒಂಟಿಯಾಗಿ ಬಿಟ್ಟು ಹೋಗಬೇಡಿ, ನನಗೆ ತುಂಬಾ ಕಷ್ಟವಾಗುತ್ತದೆ ಅಂತ ಹೇಳುತ್ತಾಳೆ. ಆವಾಗ ರಾಜ್, ನನ್ನದು ಗವರ್ನಮೆಂಟ್ ಜಾಬ್, ಹಾಗೆಲ್ಲ ಇಲ್ಲಿ ಇರಲು ಆಗುವುದಿಲ್ಲ, ನನ್ನ ಟ್ರೈನಿಂಗ್ ಮುಗಿದ ನಂತರ ನಿನ್ನನ್ನು ಕೂಡ ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ಹೋಗುತ್ತಾನೆ. ನಂತರ ಸುನಿತಾ ದೇವ್ನ ರೂಮ್ ಕ್ಲೀನ್ ಮಾಡುವಾಗ ದಿಂಬಿನ ಕೆಳಗಡೆ ಬೇರೆ ರೀತಿಯ ಪಾಕೆಟ್ಗಳು ಸಿಗುತ್ತವೆ. ಅವುಗಳನ್ನು ನೋಡಿ ಶಾಕ್ ಆದಂತಹ ಸುನಿತಾ, ನನಗೆ ಇದುವರೆಗೂ ಸಿಗದ ಸುಖ ಅತ್ತೆ ಪ್ರತಿದಿನ ಅನುಭವಿಸುತ್ತಿದ್ದಾರೆ ಅಂತ ಕೊರಗುತ್ತಾಳೆ. ಮರುದಿನ ಸುಧಾಳ ತೆಂಗಿಗೆ ಹುಷಾರ್ ಇರದ ಕಾರಣ ಸುಧಾ 1 ವಾರದವರೆಗೆ ಬೇರೆ ಊರಿಗೆ ಹೋಗುತ್ತಾಳೆ. ನಂತರ ದೇವ್ ಜಾರಿ ಬಿದ್ದು ಕಾಲಿಗೆ ಗಾಯ ಮಾಡಿಕೊಳ್ಳುತ್ತಾನೆ. ಅವಾಗ ದೇವ್ನ ಕಿರಿಯ ಮಗ ಆಕಾಶ್ ಹಾಗೂ ಸುನಿತಾ ಇಬ್ಬರು ಅವನಿಗೆ ಹೆಲ್ಪ್ ಮಾಡಲು ಬರುತ್ತಾರೆ. ಅವಾಗ ಸುನಿತಾ, ನಾನು ನೋಡಿಕೊಳ್ಳುತ್ತೇನೆ, ನೀನು ಆಚೆ ಹೋಗುವಂತ ಆಕಾಶ್ ಕೇಳಿ ದೇವ್ನನ್ನ ಬೆಡ್ರೂಮಿಗೆ ಕರೆದುಕೊಂಡು ಬಂದು ದೇವ್ಗೆ ದಿಂಬು ಕೊಡಲು ಹೋದಾಗ ಹಿಂದೆ ನೋಡಿದಂತಹ ಪಾಕೆಟ್ಗಳು ಮತ್ತೆ ಕಾಣಿಸುತ್ತವೆ. ಅವಾಗ ದೇವ್, ಅಯ್ಯೋ ಸುನಿತಾ, ಇವುಗಳನ್ನು ನೋಡಿ ನನ್ನ ಬಗ್ಗೆ ಏನು ಅಂದ್ಕೊಳ್ಬಹುದು ಅಂತ ಯೋಚಿಸುತ್ತಿರುವಾಗ ಸುನಿತಾ ದೇವ್ನ ಕಾಲಿಗೆ ಮಾಲಿಶ್ ಮಾಡುವ ನೆಪದಲ್ಲಿ ಅವನನ್ನು ಕೆಟ್ಟ ದೃಷ್ಟಿಯಿಂದ ಮುಟ್ಟುತ್ತಾ ತನ್ನ ಸೌಂದರ್ಯವನ್ನೆಲ್ಲ ಆತನಿಗೆ ತೋರಿಸುತ್ತಾಳೆ. ಮರುದಿನ ಸುನಿತಾ ಹೊರಗಡೆ ಹೋದಾಗ ಅದೇ ಕಾಲೋನಿಯ ಬಂಟಿ ಹಾಗೂ ಬಬ್ಲು ಸುನಿತಾಳನ್ನೇ ನೋಡುತ್ತಿರುತ್ತಾರೆ. ಆವಾಗ ಸುನಿತಾ ಅವರಿಗೆ ಸ್ಮೈಲ್ ಕೊಟ್ಟು ಹೋದಾಗ ಅವರಿಬ್ಬರಿಗೂ ಖುಷಿಯಾಗುತ್ತದೆ. ನಂತರ ಸುನಿತಾ ಬಟ್ಟೆ ಬದಲಾಯಿಸುತ್ತಿರುವುದನ್ನ ದೇವ್ ಕದ್ದು ನೋಡುತ್ತಿರುತ್ತಾನೆ. ಆವಾಗ ಸುನಿತಾ ದೇವ್ನನ್ನು ನೋಡಿ ಬಯ್ಯದೆ ಸುಮ್ಮನಾದಾಗ ಖುಷಿಯಾದ ದೇವ್, ನನ್ನ ಕಾಲಿಗೆ ಮಾಲಿಶ್ ಮಾಡಬೇಕಾಗಿತ್ತು, ಆಕಾಶ್ ಎಲ್ಲಿದ್ದಾನೆ ಅಂತ ಸುನಿತಾಳನ್ನ ಕೇಳ್ತಾನೆ. ಅವಾಗ ಸುನಿತಾ, ಅವನೇಕೆ, ನಾನಿದ್ದೀನಲ್ಲ, ನಾನೇ ಮಾಡುತ್ತೇನೆ ಅಂತ ಹೇಳಿ ಮಾಲಿಶ್ ಮಾಡುತ್ತಾ ತಾನು ಕೂಡ ಮಜಾ ತೆಗೆದುಕೊಳ್ಳುತ್ತಾಳೆ. ಮರುದಿನ ಸುನಿತಾ ಹೊರಗಡೆ ಬಂಟಿ ಅವಳನ್ನ ತಡೆದು, ನಾನು ನಿಮಗೆ ಡ್ರಾಪ್ ಕೊಡ್ಲಾ ಅಂತ ಕೇಳುತ್ತಾನೆ. ಅವಾಗ ಸುನಿತಾ ಒಪ್ಪಿಕೊಂಡಾಗ ಖುಷಿಯಾದ ಬಂಟಿ ಅವಳನ್ನ ಸುತ್ತಾಡಿಸಿಕೊಂಡು ವಾಪಸ್ ಕರೆದುಕೊಂಡು ಬರ್ತಾನೆ. ಆದರೆ ಅವಾಗ ಅದನ್ನೆಲ್ಲ ಆಕಾಶ್ ನೋಡಿಬಿಡುತ್ತಾನೆ. ನಂತರ ಸುನಿತಾ ಆಕಾಶ್ನನ್ನು ಕೂಡ ಬಿಡದೆ ಅವನನ್ನು ಕೂಡ ರೂಮಿಗೆ ಕರೆದಾಗ ದೇವ್ ಅದನ್ನು ನೋಡಿ ಇವಳಿಗೆ ನಾನೊಬ್ಬನೇ ಸಾಕಾಗುತ್ತಿಲ್ಲವೇನೋ ಅಂತ ಅಂದ್ಕೊಳ್ತಾನೆ. ನಂತರ ರಾತ್ರಿ ಸುನಿತಾ ದೇವ್ ಹತ್ತಿರ ಹೋಗಿ ಮಾಲಿಶ್ ಮಾಡಲೆ ಅಂತ ಕೇಳುತ್ತಾಳೆ. ಅವಾಗ ದೇವ್, ನಾವಿಬ್ಬರು ಈಗಾಗಲೇ ತಪ್ಪು ಮಾಡುತ್ತಿದ್ದೇವೆ, ಹಿಂದೆ ನಡೆದಿದ್ದನ್ನೆಲ್ಲ ಕೆಟ್ಟ ಕನಸು ಅಂತ ಮರೆತು ಬಿಡು ಅಂತ ಹೇಳ್ತಾನೆ. ಅವಾಗ ಸುನಿತಾ, ರಾಜ್ ಟ್ರೈನಿಂಗ್ಗೆ ಹೋದಾಗಿನಿಂದ ಇದುವರೆಗೂ 1 ಕಾಲ್ ಕೂಡ ಮಾಡಿಲ್ಲ, ರಾಜ್ ಕೊಡದ ಖುಷಿ ನನಗೆ ಕೊಟ್ಟಿದ್ದೀರಿ, ಅದನ್ನ ನಾನೆಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಅವಾಗ ದೇವ್, ನೀನಿನ್ನು ಇದನ್ನು ನಿಲ್ಲಿಸಲೇಬೇಕು ಅಂತ ಹೇಳ್ತಾನೆ. ಅವಾಗ ಕೋಪಗೊಂಡ ಸುನಿತಾ, ನೀವಿರದಿದ್ದರೆ ನಾನು ಹೊರಗಡೆ ಟ್ರೈ ಮಾಡಬೇಕಾಗುತ್ತದೆ ಅಂತ ಹೇಳಿ ಹೋಗ್ತಾಳೆ. ಅವಾಗ ದೇವ್, ಇವಳು ಅದೆಷ್ಟು ಕೆಟ್ಟೋಗಿದ್ದಾಳೆ, ಸುನಿತಾಗೆ ನಾನಷ್ಟೇ ಅಲ್ಲ ನನ್ನ ಮಗ ಕೂಡ ಸಾಕಾಗುತ್ತಿಲ್ವಲ್ಲ ಅಂತ ಅಂದ್ಕೊಳ್ತಾನೆ. ನಂತರ ನೈಟ್ ಸುನಿತಾ ಫೋನಿನಲ್ಲಿ ವಿಡಿಯೋ ನೋಡುತ್ತಾ ಖುಷಿ ಪಡುತ್ತಿರುತ್ತಾಳೆ. ಅವಾಗ ಆಕಾಶ್ ಅದನ್ನು ಕದ್ದು ನೋಡುತ್ತಿರುವಾಗ ಆತನನ್ನು ಒಳಗೆ ಕರೆದ ಸುನಿತಾ, ನೀನು ಕದ್ದು ಏಕೆ ನೋಡುತ್ತಿದ್ದೀಯಾ, ನಾನೇ ತೋರಿಸುತ್ತೇನೆ ಬಾ ಅಂತ ಹೇಳಿ ಅವನಿಗೆ ಸ್ವರ್ಗ ಸುಖ ತೋರಿಸುತ್ತಾಳೆ. ಮರುದಿನ ಬಂಟಿ ಸುನಿತಾಳನ್ನ ಒಂದು ರೂಮ್ಗೆ ಕರೆದುಕೊಂಡು ಹೋಗ್ತಾನೆ. ಆಗ ಆಕಾಶ್ ಅವರಿಬ್ಬರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾನೆ. ನಂತರ ದೇವ್ ಕೂಡ ಅಲ್ಲಿಗೆ ಬಂದು ಆಕಾಶ್ ಅಲ್ಲಿರುವುದನ್ನು ನೋಡಿ ಶಾಕ್ ಆಗಿ ಒಳಗೆ ನಡೆಯುತ್ತಿರುವುದೆಲ್ಲವನ್ನು ಕೂಡ ನೋಡಿಬಿಡ್ತಾನೆ. ನಂತರ ಆಕಾಶ್, ನಾನು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಅಂತ ದೇವ್ಗೆ ಹೇಳ್ತಾನೆ. ಅವಾಗ ದೇವ್, ನೀನಷ್ಟೇ ಅಲ್ಲ, ನಾನು ಕೂಡ ಅದೇ ತಪ್ಪು ಮಾಡಿದ್ದೇನೆ, ಇನ್ಮೇಲೆ ಇದಕ್ಕೊಂದು ಕೊನೆಗಾಣಿಸಲೇಬೇಕಂತ ಅಂದ್ಕೊಳ್ತಾನೆ. ಈ ಕಡೆ ಬಂಟಿ ಸುನಿತಾಗೆ ಕಾಲ್ ಮಾಡಿ
ಮಾಡಿ ನಾನು ಈಗಲೇ ನಿನ್ನ ಹತ್ತಿರ ಬರುತ್ತಿದ್ದೇನೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ರಾಜ್ ಕೂಡ ಬರುವುದಾಗಿ ಕಾಲ್ ಮಾಡಿ ಹೇಳ್ತಾನೆ. ನಂತರ ಸುನಿತಾಳ ಕೊಲೆ ಆಗುತ್ತದೆ. ಅವಾಗ ಆಕಾಶ್ ಬಂಟಿಗೆ ಸುನಿತಾಳ ಜೊತೆ ಅಫೇರ್ ಇದ್ದ ಬಗ್ಗೆ ಪೊಲೀಸರಿಗೆ ಹೇಳುತ್ತಾನೆ. ಅವಾಗ ಪೊಲೀಸರು ಬಂಟಿಯನ್ನು ಹೊಡೆದಾಗ ಅವನು ನಿನ್ನೆ ನಡೆದ ಘಟನೆಯನ್ನು ಪೊಲೀಸರಿಗೆ ವಿವರಿಸಲು ಶುರು ಮಾಡ್ತಾನೆ. ನಿನ್ನೆಯ ದಿನ ನೈಟ್ ಬಂಟಿ ಸುನಿತಾಳನ್ನು ಮೀಟ್ ಆಗಲು ಹೋದಾಗ ದೇವ್ ಹಾಗೂ ಆಕಾಶ್ ಸುನಿತಾಳ ಹತ್ತಿರ ಹೋಗಿರುತ್ತಾರೆ. ಅವಾಗ ದೇವ್, ನಿನ್ನಿಂದಾಗಿ ನಮ್ಮ ಮಾನ ಮರ್ಯಾದೆಯೆಲ್ಲ ಹಾಳಾಗೋಗುತ್ತಿದೆ ಅಂತ ಕೋಪಗೊಂಡು ಸುನಿತಾಳನ್ನ ಕೊಲೆ ಮಾಡಿರುತ್ತಾನೆ. ಇದನ್ನೆಲ್ಲ ಬಂಟಿ ಪೊಲೀಸರಿಗೆ ಹೇಳಿದಾಗ ಕೊನೆಗೆ ಪೊಲೀಸರು ದೇವ್ನನ್ನ ಅರೆಸ್ಟ್ ಮಾಡುತ್ತಾರೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನ ಪೂರ್ತಿ ನೋಡಲು ಪ್ಲೇ ಡಿಜಿಟಲ್ ಇಂಡಿಯಾ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬಹುಕಿ ಬುಕ್ ಎಂದು ಹುಡುಕಿ ನೋಡಬಹುದು.